ಯಾಕಂದರೆ ಹೆವಿ ರಶ್ ಇಲ್ಲ, ಸೊ ಪಬ್ಲಿಕ್ ಪ್ರಾಬ್ಲಮ್ಸ್ ಇಲ್ಲ. ಸೊ ಅವಾಗಾದರೆ ಕಷ್ಟ ಅನಿಸ್ತಾ ಇತ್ತು, ಎಲ್ಲಿ ಪ್ಯಾಕೆಟ್ಸು ಕಳ್ತನ, ಮೊಬೈಲ್ ಕಳ್ತನ. ಇವಾಗ ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ತೊಗೋಬೋದು. ಪರ್ಚಿಂಗ್ ಮಾಡುವಾಗೂ ಅಷ್ಟೇ ಅವ್ರಿಗೂ ಇರಿಟೇಷನ್ಸ್ ಇರ್ತಿಲ್ಲ. ಸೊ ನಾರ್ಮಲಾಗಿ ಎಷ್ಟು ಬೇಕೋ ಅದು ತೊಗೊಂಡು ರೇಟು ಮಾತಾಡಿ ತೊಗೊಬೋದು. ಆವಾಗಾದರೆ ಎಲ್ಲರೂ ಯಾರು ಕಳ್ತನ ಮಾಡ್ತಾರಂತ ಅವ್ರಿಗೂ ಟೆನ್ಷನು. ನಾವು ಕೇಳ್ತಾ ಇದ್ರೆ ಅಯ್ಯೋ ಇವ್ರೇನು ನಮ್ಮ ಕಡೆ ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಅಂತ ನಮಗೊಂದು ಟೆನ್ಷನ್ ಇರ್ತಾಯಿತ್ತು. ಸೊ ಇವಾಗ ತೊಗೊಳೋದಕ್ಕೆ ಸ್ವಲ್ಪ ಈಸಿಯಾಗಿದೆ. ಸೊ ಒಂದು ಅದೇ ಅದೇ ಇವಾಗ ಹೇಳ್ತಾರದು ನಮಗೆ ಖುಷಿ ಅನ್ಸುತ್ತೆ. ಒಂದು ಕಡೆ ನೋಡೋಕೆ ಹೋದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ. ಯಾಕಂದರೆ ಅವ್ರಿಗೆ ಇದರಿಂದನೇ ಒಂದು 10 ರೂಪಾಯಿ. ಇವಾಗ ಇದೊಂದು ಚೈನ್ ತೊಗೊಂಡಿದ್ದೀನಿ, ಇದು 100 ರುಪೀಸ್ ಅಂದರೆ ಅದರಲ್ಲಿ 10 ರೂಪಾಯಿನೇ ಅವ್ರಿಗೆ ಲಾಭ. ಈ 10 ರೂಪಾಯಿಗೆ ಮನುಷ್ಯ ನಿಂತಿದ್ದಾನಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೋತಾರೆ. ಅವ್ರ ಕಷ್ಟ ಏನು ಅನ್ನೋದು ನಾವು ಅನುಭವಿಸಿದ್ದೀವಿ. ನಾವು ಇವಾಗ ಆಟೋ ಓಡಿಸೋರೇ, ಆಟೋ ಓಡಿಸ್ತಾ ಇದ್ದೀನಿ ನಾನು, ಆಟೋ ಲೇಡೀಸ್ ಆಗಿ. ನಾವು ಒಂದು ಟೈಮಲ್ಲಿ ಅದೇ ಕೆಲಸ ಮಾಡಿದವ್ರೆ. ತರಕಾರಿ ಸೇಲ್ ಮಾಡ್ತಾಯಿದ್ರಿ, ಒಂದು 100 ರೂಪಾಯಿಗೋಸ್ಕರ ತುಂಬ ಕಷ್ಟ ಬಿದ್ದಿದ್ವಿ. ಇವಾಗ ಅದು ಬಿಟ್ಟು ಒಂದು ಸ್ವಲ್ಪ ಆಟೋದಲ್ಲಿ ಚೆನ್ನಾಗಿದೆ ವ್ಯಾಪಾರ. ಹೌದು, ಎಲೆಕ್ಟ್ರಿಕ್ ಆಟೋ ಓಡಿಸ್ತಾ ಇದ್ದೀವಿ. ಕಷ್ಟ ಬಿಡೋದಕ್ಕೆ ಏನು ತಪ್ಪಿದೆ? ಕಳ್ತನ ಇರ್ಕೊಡ್ದು, ಸುಳ್ತನ ಇರ್ಕೊಡ್ದು. ದುಡಿಯೋದಕ್ಕೆ ಬೆಂಗಳೂರಲ್ಲಿ ಯಾವ ಕೆಲಸ ಇಲ್ಲ ಹೇಳಿ? ಪ್ರತಿಯೊಂದೂ ಇದೆ. ದುಡಿಯೋ ಒಂದು ತಾಕತ್ತಿರಬೇಕು. ಹೆಣ್ಮಕ್ಳಿಗಾದರೆ ಯಾವುದ್ರಲ್ಲೇ ಆಗಲಿ. ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ, ಇದಾಗಲ್ಲ ಅಂತ ಹೇಳ್ಕೊಡು. ಆಗುತ್ತೆ ಅಂತ ನಾವು ಮುಂದೆ ಹೋದ್ರೇ ನಮ್ಮ ಮಕ್ಳಿಗೂ ನಾವು ದಾರಿ ತೋರಿಸ್ದಂಗಾಗುತ್ತೆ. ಅದೊಂದು ಅನುಭವ ನಮ್ಗಾಗಿದೆ. ಹೌದು, ಆಗುತ್ತೆ. ಸೊ ತುಂಬ ಸರಿ ಆಗಿದೆ. ಸ್ವಲ್ಪ ಜನ ಹೆಲ್ಪು ಮಾಡ್ತಾರೆ. ಜೆಂಟ್ಸ್ ಅವರು ಅಯ್ಯೋ ಕಷ್ಟ ಬೀಳೋ ಹೆಣ್ಮಕ್ಳಮ್ಮ ತೊಗೊಳ್ಳಿ ಅಂತ 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವರು ಇದ್ದಾರೆ. ಸ್ವಲ್ಪ ಡ್ರಿಂಕ್ಸ್ ಮಾಡಿರೋರು ಇರ್ತಾರೆ. ಎಲ್ಲರ ತಾವೂ ನಾರ್ಮಲಾಗಿ ಹೋಗ್ಬೇಕು. ಅವ್ರ ತಾವಿಂದನೇ ಪಾಠ ಕಲ್ತು ಅವ್ರಿಗೆ ಪಾಠ ಹೇಳೋ ಥರ ಆಗೋಗಿದೆ. ನಮ್ಮ ಕಾನೂನು ತುಂಬ ನಮಗೆ ಪ್ರೊಟೆಕ್ಷನ್ ಜಾಸ್ತಿ ಅಂದರೆ ಪೊಲೀಸವ್ರು. ನಮಗೆ 8 ಗಂಟೆ ಮೇಲೆ ಓಡ್ಸಂಗೆ ರೂಲ್ಸ್ ಇಲ್ಲ. ನಾವು ಯಾವತ್ತೂ ಆ ಥರ ಓಡಿಸಿಲ್ಲ. ಅನುಭವದಲ್ಲಿ ಯಾವಾಗಾದರೂ ಒಂದ್ಸರಿ ಪೇಷಂಟ್ಸ್ ಅವರು ಇವರು ಕರ್ಕೊಂಡು ಹೋಗ್ಬೇಕಂದ್ರೆ ಸೊ ಪೊಲೀಸವರೆಲ್ಲ ತುಂಬ ಹೆಲ್ಪ್ ಇದ್ದಾರಲ್ಲ. ಆಯ್ತು ಮ್ಯಾಮ್, ಈಗ ನೀವು ಆಟೋ ಓಡಿಸ್ತಾ ಇದ್ದೀರಾ, ನಾವೆಲ್ಲ ಮಿಡಿಲ್ ಕ್ಲಾಸ್ ಅವರು ಅಲ್ವಾ? ನಾವೇನಿದ್ರು ಕಮ್ಮಿಗೆ ಹುಡುಕ್ತೀವಿ. ಈಗ ಒಂದು ಶಾಪಿಂಗ್ ಮಾಲ್ಗೆ ಹೋದ್ರೆ ನಾವು ಅಂತ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಮುಂದೆ ಮಾಡ್ತೀವಿ. ಹೌದು, ನೋಡಿ ನಮ್ಗೆ 100 ರೂಪಾಯಿ ಕೈಗೆ ಇಟ್ಕೋತೀವಿ ಹೌದು ಅಲ್ವಾ? ಈ ಕೈಗೆ ಇಟ್ಕೋ ಬೆಲೆನ ಪಾಪ ಅವ್ರನ್ನ ಇದ್ದಿದ್ದ ಅಂಗಡಿಗಳೆಲ್ಲ ಖಾಲಿ ಮಾಡಿಸಿದಾಗ ಇವರೆಲ್ಲ ಇಲ್ಲಿಗೆ ಬಂದ್ರು. ಹೌದು, ಇವ್ರ ಜೀವನ ಹೇಗೆ? ತುಂಬ ಕಷ್ಟ ಇದೆ ಮ್ಯಾಮ್. ಇವಾಗ ಏನು ಹೇಳ್ದೆ ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಏನು ಹೇಳ್ದೆ, ಇದರಿಂದನೇ ನಾನು ಇವಾಗ ಆಟೋ ಓಡಿಸ್ತಾ ಇರೋದು. ತುಂಬ ಅವಾಗ ಹೆಂಗೆ ಇದೆ ಅಂದರೆ ಇವಾಗ ಒಂದು ದಿವಸ ಹಾಕಿದ್ರೆ ಅವ್ರಿಗೊಂದು 1000 ರೂಪಾಯಿನೇ ವ್ಯಾಪಾರ ಆಗೋದು. ನಾವು ಅನ್ಕೋತೀರ ಅಯ್ಯೋ 10,000 5,000 ಸಂಪಾದನೆ ಯಾರಿಗೂ ಆಗೋದಿಲ್ಲ. ಅಮ್ಮಮ್ಮ ಅಂದರೆ ಒಂದು 1000 ರೂಪಾಯಿ ಆಗೋದು ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಅದರಲ್ಲಿ ಇವ್ರು ಬಂದು ಶೋಷಣೆ ಅಂಗಡಿ ಎತ್ತು ಅಂತಾರೆ. ಅವ್ರಿಗೆ ಒಬ್ಬೊಬ್ರು ರಫ್ ಆ್ಯಂಡ್ ಟಫ್ ನಮ್ಮ ಪೊಲೀಸವರು ಇರ್ತಾರೆ, ತೆಗೆದು ಬಿಸಾಕ್ತಾರೆ. ಅದರಲ್ಲಿ ಎಷ್ಟೋ ವೇಸ್ಟೇಜು. ಇದರಲ್ಲಿ ಸಿಗೋದೇ 10 ರೂಪಾಯಿದಲ್ಲಿ ಅಂದರೆ ಅಲ್ಲಿ ಲಾಸ್ ಆಗೋದೇ ತುಂಬ ಕಷ್ಟ. ಸೊ ಇದರಲ್ಲಿ ಹೊಟ್ಟೆ ಮೇಲೆ ಹೊಡೆದಿರೋದೇ ಜಾಸ್ತಿ. ತುಂಬ ಜನ ಬಡವರು ಹೇಳೋಕ್ಕಾಗ್ದಿರ ತುಂಬ ಕಣ್ಣೀರು ಇಟ್ಕೊಂಡು ಇದ್ದಾರೆ ಮನೇಲಿ. ಅವ್ರಿಗೆ ಯಾಕಂದರೆ ಇವರು ಧೈರ್ಯವಾಗಿ ಬಂದು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಅದು ಧೈರ್ಯ ತೊಗೊತಾ ಇಲ್ಲ. ಅಯ್ಯೋ ಮತ್ತೆ ಅಂಗಡಿ ಹಾಕಿದ್ರೆ ಎಲ್ಲಿ ಅಂಗಡಿ ಎತ್ತಿಸ್ತಾರೋ, ಎತ್ತಿ ಬಿಸಾಕ್ತಾರೋ, ರೋಡ್ಗೆ ಹಾಕಿರೋ ಬಂಡವಾಳ ಬರೋದಿಲ್ವೇ, ಎದ್ದು ಬಿಸಾಕ್ಬಿಟ್ರೆ ಏನು ಮಾಡೋದು? ತುಂಬ ಕಷ್ಟ ಬಿದ್ದಿದ್ದಾರೆ ಮೇಡಮ್. ಇದು ಫುಟ್ಪಾತ್ಗೂ ಮತ್ತು ಇದಕ್ಕೂ ಶಾಪಿಂಗ್ ಮಾಲ್ಗೂ ಏನು ವ್ಯತ್ಯಾಸ ಮ್ಯಾಮ್? ಫುಟ್ಪಾತಲ್ಲಿ ಅಂದರೆ ನಮಗೆ ಯಾವ್ದು ಬೇಕಾದರೂ ತೊಗೋಬೋದು. ಸೊ ಹಿಂಗಂದರೆ ಅಫಿಷಿಯಲೂ ಸಿಗುತ್ತೆ, ಲೋಕಲ್ಲೂ ಸಿಗುತ್ತೆ. ಅಫಿಷಿಯಲ್ ಐಟಮ್ಸೇ ಇಲ್ಲಿ ಜಾಸ್ತಿ ಇದೆ. ನಮ್ಮನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೋಡಿ. ಈ ರೋಡಲ್ಲಿ ಅಫಿಷಿಯಲ್ ಅವರೇ ತುಂಬ ಜನ ತೊಗೊಳೋದು, ಯಾರು ಲೋಕಲ್ ಅವ್ರಿಗೆ ಬಂದು ತಗೊಳ್ಳಲ್ಲ. ಎಲ್ಲ ಅಫಿಷಿಯಲ್ ಅವ್ರು. ಯಾಕೆ ಹೇಳಿ? ಚೆನ್ನಾಗಿ ಅನುಭವ ಆಗೋಗ್ಬಿಟ್ಟಿದೆ ಅವ್ರಿಗೆ. ಇವಾಗ ಇಲ್ಲಿ ತೊಗೊಳೋದು ಈ 100 ರೂಪಾಯಿಗೆ ಬಳೆ ಶಾಪಿಗೆ ಹೋದರೆ ಇದು 300-500 ರೂಪಾಯಿ ಇಲ್ದಿರ ಕೊಡೋಲ್ಲ. ಇದು 100 ರೂಪಾಯಿ ನಮ್ಗೆ ಚೀಪಾಗಿ ಸಿಗ್ತಾಯಿದೆ. ಅವ್ರಿಗೆ ಯಾಕಂದರೆ ಹೋಲ್ಸೇಲಲ್ಲಿ ಕೊಡ್ತಾಯಿದ್ದಾರೆ. ನಮಗೆ ಶಾಪಿಂಗ್ ಮಾಲ್ಗೆ ಹೋದರೆ ಅವ್ನಿಗೆ ಬಾಡಿಗೆ ಕಟ್ಟಬೇಕು, ಅಂಗಡಿಯಲ್ಲಿ ಕೆಲಸ ಮಾಡೋನ್ಗೆ ಬಾಡಿಗೆ ಕೊಡಬೇಕು, ಮತ್ತು ಅವ್ರಿಗೂ ಮೇಂಟೈನ್ ಚಾರ್ಜಸ್ ಇರುತ್ತೆ. ಇಲ್ಲಿ ಏನಂದರೆ ಅವ್ರ ಕೂಲಿ ಮಾತ್ರ ಇದರಲ್ಲಿ 10 ರೂಪಾಯಿ ಹಾಕಿ ಅವ್ರ ಕೂಲಿ ತೊಗೊತಾರೆ. ಇದು ಸಂತೋಷ ಬಿದ್ದು ನಾವು ತೊಗೋಬೇಕು ಮ್ಯಾಮ್. ಶಾಪಿಂಗ್ ಮಾಲ್ಗೆ ಹೋದ್ರೂ ಇದೇನೆ. ಬಟ್ ಏನು ಡಿಫ್ರೆನ್ಸ್ ಅಂದರೆ ಅವರು ಅದರಲ್ಲೆಲ್ಲ ತೊಗೊತಾರೆ ದುಡ್ಡು. ಇಲ್ಲಿ ಬಂದರೆ ಇವರು ಇದರಲ್ಲಿ 10 ರೂಪಾಯಿ ತೊಗೊತಾರೆ ಅಷ್ಟೇ. ಇಲ್ಲಿ ಅವ್ರಿಗೆ ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ ಮೇಡಮ್. ಮಾಡೋ ಕೆಲಸ ಎಷ್ಟೊಂದಿದೆ ಅಲ್ವಾ ಮೇಡಮ್? ಮಾಡೋ ಕೆಲಸ ಎಷ್ಟೋ ಇದೆ ಮೇಡಮ್ ಅವರೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವಾಗ ನನಗೆ ಈ ಕೆಲಸನೇ ಬರೋದು. ಅಲ್ಲ, ಇವ್ರಿಗೆ ಸರ್ಕಾರಿ ಕೇಳ್ತಾ ಇರೋದು. ಹೌದೌದು. ಗುಂಡಿಗಳು ಓಲಾಗಿ ಪಾಪ ಅಯ್ಯೋ ತುಂಬ ಮೇಡಮ್. ನಾವೇ ಎಷ್ಟೋ ಹೋರಾಟ ಮಾಡಿದ್ದೀರಿ. ನಾವು ಆಟೋ ಲೇಡೀಸ್ ಆಗಿ ನಾವು ಸ್ಕೂಲ್ ಮಕ್ಕಳು ಪಿಕಪ್ ಮಾಡೋದು ಜಾಸ್ತಿ. ನಾನು 14 ಮಕ್ಕಳು ಪಿಕಪ್ ಮಾಡ್ತೀನಿ. ತುಂಬ ಪ್ರಾಣದ ಮೇಲೆ ಭಯ ಇಟ್ಕೊಂಡು ಓಡಿಸ್ತೀನಿ. ಯಾಕಂದರೆ ನನಗೂ 3 ಮಕ್ಕಳು ಇದ್ದಾರೆ ಮನೆಯಲ್ಲಿ. ಅವ್ರು ಒಂದು ಕಡೆ ಗಾಡಿ ಎಕ್ಕಿದ್ಮೇಲೆ ಆ ಮಕ್ಕಳು ನನ್ನ ಮಕ್ಕಳೇ.
ಸೊ ಇವೆಲ್ಲ ನೋಡ್ಕೊಂಡೆ ನಾವು ಓಡಿಸ್ಬೇಕು. ತುಂಬ ಇರಿಟೇಷನ್, ಬ್ರೇಕ್ ಮೇಲೇ ಕಾಲು ಇರಬೇಕು. ಒಂದು ಜಸ್ಟ್ ಬ್ರೇಕ್ ಮೇಲೆ ಕಾಲು ತೆಗೆದ್ರೆ ಮುಂದೆ ಇರೋ ಒಂದು ಗಾಡಿಗೆ ಟಚ್ ಆಗುತ್ತೆ. ಹಳ್ಳದಲ್ಲಿ ಎಳ್ಬಿಡ್ತಾರೆ. ಇವಾಗೆಲ್ಲ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಯಾವ ಟೈಮಲ್ಲಿ ಎಲ್ಲಿ ಸ್ಲಿಪ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ತುಂಬ ಪ್ರಾಣದ ಮೇಲೆ ಭಯ ಇಟ್ಕೊಂಡೇ ಗಾಡಿ ಓಡಿಸ್ಬೇಕು. ನಾವು ಕೇಳಬೇಕು ಅಂದರೆ ಕಾನೂನವ್ರನ್ನ, ಇವ್ರಿಗೆ ಹೊಟ್ಟೆ ಮೇಲೆ ಹೊಡಿಯೋದನ್ನ ಬೇರೆ ಕೆಲಸ ಇದೆ ಮಾಡಿ. ಬೇರೆ ಕೆಲಸ ಮಾಡ್ಬೇಕಲ್ಲ. ನೀರಿಲ್ಲ ಕುಡಿಯೋದಕ್ಕೆ. ತುಂಬ ಜಾಗದಲ್ಲಿ ಪಾಪ ಕುಡಿಯೋಕ್ಕೆ ನೀರಿಲ್ಲ. 10 ರೂಪಾಯಿ ಕ್ಯಾನು. ಇವಾಗ ನಮ್ಮ ಮನೆಯದೇ ತಗೊಳ್ಳಿ, ಪೇಷಂಟ್ ಇದ್ದಾರೆ. ಈ ಪೇಷಂಟ್ ಹೋಗಿ ಎತ್ಕೊಬರೋಕ್ಕಾಗುತ್ತಾ? ಕೆಲಸ ಮಾಡಿ ಬಂದು ಮತ್ತೆ ನಾನೇ ಹೋಗಿ ತೊಗೊಬರ್ಬೇಕು, ನೀರು ಮನೇಲಿ ಹಾಕ್ಕೋಬೇಕು 10 ರೂಪಾಯಿ ಕ್ಯಾನ್ಗೆ. ಈಗ ಅದು ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡಿ. ತುಂಬ ಜಾಗದಲ್ಲಿ ನೀರು ಕೊಳಗಳೇ ಇಲ್ಲ. ಎಲ್ಲ ರೋಡ್ ದೊಡ್ಡದು ಮಾಡೋದಕ್ಕೋಸ್ಕರ ಕೊಳ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಕಾವೇರಿ ನೀರುಗಳು, ಕಾವೇರಿ ನೀರು ಅಂತಾರೆ, ಪಿಟ್ ಕಲೆಕ್ಷನ್ ಆಗ್ಬಿಟ್ಟು ಎಷ್ಟು ಕಾವೇರಿ ನೀರು ಪೈಪಲ್ಲಿ ಎಷ್ಟು ಗಲೀಜು ಬರ್ತಾ ಇದೆ ಗೊತ್ತಾ? ಒಂದು ಬ್ಯಾಟ್ಸ್ ಮೇಲೆ ನೋಡ್ಬಿಟ್ರೆ ನೀವು ನಿಜವಾಗ್ಲೂ ನೀರೇ ಕುಡಿಯಲ್ಲ ಯಾರು.